ಅದಂತರ ನಮ್ಮ AR ಪಂಚಗಾಮಿ ಅಂತವರ ಕುರಿತುರಿ ಅಂಥ ವ್ಯಕ್ತಿಗಳನ್ನು ಕುರಿತುರಿ ಇವರು ತಮ್ಮ ಒಂದು ಅಕ್ಷರಗಳ ಮೂಲಕ ಅವನ್ನ ಸೆರೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಆದ ಆ ಎತ್ತರದ ಏನಿಗೆ ಶಬ್ದಗಳನ್ನು ಹುಡುಕುತ್ತಾ ಹೋಗೋದಾಗ ಒಮ್ಮೆ ಶಬ್ದಗಳು ಕುಡಿಸ್ತಾರೆ. ಇದೊಂದು ಮಾಯಾಜಾಲ ಅಲ್ರಿ, ಸಿಗೋಂಥ ಅಷ್ಟೊಂದು ವ್ಯಕ್ತಿಗಳ ಚಿತ್ರಣ ರೀ, ಅವರ ಒಂದು ಪ್ರತಿಭೆ ರೀ, ಅವರು ಸಮಾಜಕ್ಕೆ ನೀಡಿದಂಥ ಕೊಡುಗೆ ಕುರಿತ ಇದ್ರಾಗ ಬರ್ತಾರೆ. ಇದನ್ನು ನಮ್ಮ ಪ್ರೊಫೆಸರ್ ಹಾಕ್ಕೊಳ್ಳಿ ಅವರು ಸರ್ ಬಹಳ ಚೆಂದಾಗಿ ಬಿಡಿಯಾಗಿ ಹೇಳಿದ್ರು ಸರ್. ಯಾಕೆ ಪುಸ್ತಕ ಓದಿಸಿಕೊಂಡು ಹೋಗುವಂಥ ಒಂದು ಕೃತಿ ರೀ. ಅದೇ ರೀತಿಯಾಗಿ ಸರ್ ಬರೆದು ಬದುಕಿದ ಹಾದಿ ರೀ. ಅಂದರೆ ಸರ್ ಎಸ್ಟಿಲ್ ಅವರ ಒಂದು ಆತ್ಮಕಥನ ಟೈಪ್ ಅದ ಇದು. ಇದರೊಳಗೆ ರೀ ತಮ್ಮ ಜೀವನದಲ್ಲಿ ತಾವು ತಮ್ಮ ಬದುಕನ್ನು ಯಾವ ರೀತಿ ಬದುಕಿದ್ರು, ತಮ್ಮ ಬದುಕಿಗೆ ಯಾವ ರೀತಿ ಅಂತ ಉಳ್ಕಿದ ಆಸರೆ ಆದರು, ಅದನ್ನು ಮಾಡಿ ಅವರೊಂದು ದೊಡ್ಡ ಮನಸ್ಸು ಅಂದ್ರೆ ಸರ್ ಈ ಕೃತಿಯನ್ನು ಅವರು ವಿದ್ಯಾರ್ಥಿ ಬಳಗಕ್ಕೆ ರೀ, ಒಬ್ಬ ಶಿಕ್ಷಕನಿಗೆ ರೀ ಸಂಪತ್ತಂದ್ರೆ ಏನಂತಂದ್ರೆ ಸರ್ ವಿದ್ಯಾರ್ಥಿಗಳು ರೀ. ಅಂಥ ಒಂದು ಬೋಧನೆಯನ್ನು ಒಂದು ಸಂಭ್ರಮವಾಗಿಸಿದ ನನ್ನ ಅಸಂಖ್ಯ ಶಿಷ್ಯ ಬಳಗಕ್ಕೆ ಈ ಕೃತಿ ಬರೆದು ಬದುಕಿದ ಹಾದಿ ಸಮರ್ಪಣೆ ಮಾಡಿದ್ದು ಅವರೊಂದು ದೊಡ್ಡ ಗುಣ ಸರ್. ಈ ರೀತಿ ಸರ್ ಅವರು ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸರ್ ಹಿರಿಯ ಪತ್ರಕರ್ತ LS ಶಾಸ್ತ್ರಿಯವರು, ಬಾಲಿಂಗ್ ಮಂಗಿಯವರು, ಡಾಕ್ಟರ್ VS ಮಾಳಿಯವರು, ಡಾಕ್ಟರ್ CK ನವಲಿಗೆಯವರು ಬಲಿಕಾಯಲ್ರಿ, ಬಾಲಶೇಖರ ಮಂದಿಯವರು, ಬಳಗಾರ್ ಸರ್ ಅವರು, ಮಲ್ಲಿಕಾರ್ಜುನ ಹೆಗ್ಗಳಿಯವರು, ಡಾಕ್ಟರ್ ಗುರುಪಾದ್ ಮರಿಗುದ್ದಿಯವರು, ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ರೀ, ಶ್ರೀ ಶಿರೀಶ್ ಜೋಶಿ ಅವರು, ಮುಂದೆ ಪ್ರಕಾಶ್ ಹಿರೇಮಠ ಅವರು BA ಅವರು ರೀ, ಅಶೋಕ್ ಪೂಜಾರಿ ಅವರು, ಪ್ರೊಫೆಸರ್ LV ಪಾಟೀಲ್ ರೀ, ಡಾಕ್ಟರ್ PG ಕೆಂಪಣ್ಣವರು, ಪ್ರೊಫೆಸರ್ ಶಿವಾನಂದ ಬೆಳಕೋಡವರು, ಶ್ರೀ ಸಂಗಮೇಶ್ ಗುಜಗೊಂಡವರು, ಡಾಕ್ಟರ್ ಸಂಜಯ್ ಸಿಂಡಿಯಟ್ಟಿ ರೀ, ಇದಲ್ಲದೆ ನಮ್ಮ ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್ ರೀ, ಮತ್ತು ನಮ್ಮ MD ಚಿನ್ಮರಿ ಅವರು, ಹೀಗೆ ಭಾಳಷ್ಟು ಜನ ಹಿರಿಯ ಕಿರಿಯರೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದಿದ್ದಾರೆ. ನಿಜವಾಗಿ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆಗಿತ್ತು. ಜೊತೆಯೊಳಗೆ ಏನಾಯ್ತದೆ ಸರ್, ಅವರು ಒಂದು ಸ್ಪಂದನ ಮತ್ತು ಪ್ರತಿಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಏನೈತೆ ಸರ್ ಅಂದ್ರೆ ಹಿರಿಯರಿಗೆ ಪುರಸ್ಕಾರ ರೀ, ಕಿರಿಯರಿಗೆ ಪ್ರೋತ್ಸಾಹ ರೀ. ಹಂಗೆ ಆ ಹಿರಿಯರಿಗೆ ಗೌರವಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ರಿ. ಜೊತೆಯಲ್ಲಿ ಕಿರಿಯರಿಗೆ ಏನ್ರಿ ಅವಕಾಶಗಳನ್ನು ಕಲ್ಪಿಸಿರಿ, ಅವರ ಒಂದು ಇದಕ್ಕೆ ಪ್ರತಿಸ್ಪಂದನ ಮತ್ತು ಇಟ್ಟಿದ್ರಿ. ಅಂದರೆ ಈಗ